ಎಸ್, ಇವತ್ತು ಪ್ಯಾರ್ ಅನ್ನೋ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ ರಾಶಿಕಾ ಶೆಟ್ಟಿ ಅವರ ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ನಮಸ್ತೆ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರವಿಚಂದ್ರನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಿ, ಎಷ್ಟು ಖುಷಿ ಆಗ್ತಿದೆ? ನಾನು ಇವತ್ತು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ, ಇಟ್ಸ್ ಅ ಡ್ರೀಮ್. ಎಲ್ಲ ಆರ್ಟಿಸ್ಟ್ಗೂ ಒಂದು ಆ್ಯಕ್ಟರ್ಗೂ ಒಂದು ಆಸೆ ಇರುತ್ತೆ, ರವಿ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ. ಆ್ಯಂಡ್ ಐ ಫೀಲ್ ಲಕ್ಕಿ. ಓಕೆ, ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇನ್ನು ನನ್ನ ರವಿ ಸರ್ ಪೋರ್ಷನ್ ಸ್ಟಾರ್ಟ್ ಆಗಿಲ್ಲ. ಅವ್ರ ಜೊತೆ ನನ್ನ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ಮಂತಲ್ಲಿ. ಇನ್ನೊಂದೇನೆಂದರೆ ಮನದ ಕಡಲಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರಿ, ಸಾಕಷ್ಟು ರೆಸ್ಪಾನ್ಸ್ ಕೂಡ ಪಡೆದುಕೊಳ್ತಾ ಇದ್ದೀರಿ ಇವಾಗಲೇ ರಿಲೀಸ್ ಆಗೋ ಮುಂಚೆನೇ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮನದ ಕಡಲು ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಯಾಕೆ ಅಂತ ಅಂದರೆ ಅಷ್ಟು ದೊಡ್ಡ ಟೀಮ್ ಆ್ಯಂಡ್ ಫ್ರೆಶರ್. ನನಗೇನು ಐಡಿಯಾನೇ ಇರಲಿಲ್ಲ. ಲೈಕ್ ಸರ್ ಕೂತ್ಕೊಂಡೆಲ್ಲ ಹೇಳ್ಕೊಂಡು ಯಾವ ಥರ ಹೀಗೆ ಪ್ರಿಪೇರ್ ಮಾಡಿಸಿದ್ರು ಎಲ್ಲರಿಗೂ. 3 ಜನ ನಾವು ಹೊಸೊಬ್ರು. ಸೊ ನಮಗೆ ಏನು ಮಾಡಬೇಕು, ಆ್ಯಕ್ಟಿಂಗ್ ಏನು, ಡೈಲಾಗ್ಸ್ ಹೇಗೆ ಡೆಲಿವರ್ ಮಾಡಬೇಕು, ಲೈಕ್ ಈ ಥಾಟ್ ಎವ್ರಿಥಿಂಗ್ ಟು ಅಸ್, ಯಾವ್ಯಾವ ಥರ ಹೀಗೆ ಮಾಡಬೇಕು. ಇಟ್ಸ್ ಗುಡ್. ಓಕೆ, ಈ ಸಿನಿಮಾದಲ್ಲಿ ಚಿಕ್ಕದಾಗಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇದರಲ್ಲಿ ನನ್ನ ಕ್ಯಾರೆಕ್ಟರ್ನೇ ಮತ್ತೀವ ಯಾರಲ್ಲಿ. ಇಟ್ಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ಯಾವುದೇ ಒಂದು ಹುಡುಗಿ ಮೂವಿ ನೋಡ್ತಾ ಇದ್ದಾಳೆ ನಾನು, ಅವ್ರಿಗೆ ಅದು ಫೀಲ್ ಆಗುತ್ತೆ, ಅದು ನನ್ನ ಕ್ಯಾರೆಕ್ಟರ್. ಸೊ ಹುಡುಗಿರೋನೇ ವಿ ಆರ್ ಲೈಕ್ ಸ್ಟ್ರಾಂಗ್. ನಾವು ಏನೇ ಆಯಿತು ನಮ್ಮ ಲೈಫಲ್ಲಿ ಅಂತ ಅಂದರು, ಓಕೆ ನಾವೇನೋ ಒಂದು ಮಾಡಬೇಕು ಅಂತ ಒಂದು ಸ್ಟ್ರಾಂಗಾಗಿ ಒಂದು ಮೈಂಡ್ಸೆಟ್ ನಾವು ಫಿಕ್ಸ್ ಮಾಡಿಕೊಂಡ್ರೆ ವಿಲ್ ಡೂ ದಟ್. ಸೊ ದಟ್ ಈಸ್ ಅತೀವ, ದಟ್ ಈಸ್ ಪ್ಯಾರ್. ಓಕೆ, ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದಾಗ, ರವಿಚಂದ್ರನ್ ಸರ್ ಇದ್ದಾರೆ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ನಾನು ಫಸ್ಟೇ ಸ್ಟೋರಿ ಕೇಳಿದ್ದೀನೇ ಹೇಳಿದರು, ನಿಮ್ಮ ತಂದೆ ಬಂದು ರವಿ ಸರ್ ಅಂತ. ಲೈಕ್ ರವಿ ಸರ್ ಜೊತೆ ಐ ವಾಸ್ ಎಕ್ಸೈಟೆಡ್ ಟು ಆ್ಯಕ್ಟ್ ವಿತ್ ಹಿಮ್. ಆಯಿತಾ, ಸೀನ್ ಸ್ವಲ್ಪ ಕಡಿಮೆ ಇದ್ರೂ ಸರ್ ಜೊತೆ ಒಂದು ಪೋಸ್ಟರ್ಗೆ ನನ್ನ ಪೋಸ್ಟರ್ ನೋಡಿ ಅತ್ತ ಆ್ಯಕ್ಚುಲಿ, ಬಿಕಾಸ್ ಐ ಆಮ್ ವಿತ್ ರವಿ ಸರ್. ಇಟ್ಸ್ ಅಮೇಝಿಂಗ್ ಫೀಲಿಂಗ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ದಿರೋಂಥ ಫೀಲಿಂಗ್. ಓಕೆ, ಮೊದಲನೇದಾಗಿ ಫಸ್ಟ್ ಸಿನಿಮಾಗೆ ಅಪ್ರೋಚ್ ಹೆಂಗೆ ಬಂತು ನಿಮಗೆ? ಇದೇ ಸ್ಟೇಜ್ ಇಲ್ಲೇ ಯಾವುದೋ ಒಂದು ಇವೆಂಟಲ್ಲಿ ನಾನು ನೋಡಿ ನಮ್ಮ ಪ್ರೊಡ್ಯೂಸರ್ ನಂಗೆ ಕಾಲ್ ಮಾಡ್ತಾರೆ, ಈ ಥರ ಬನ್ನಿ ಅಂತ. ಐ ಗೋ, ಐ ಲಿಸನ್ ಟು ದ ಸ್ಟೋರಿ ವಾಸ್ ಗುಡ್. ನಮ್ಮ ಕ್ಯಾರೆಕ್ಟರಿಗೆ ಹೇಗೆ ಬೇಕು ಹಾಗೆ ಇದ್ದೀರಾ ಅಂತ ಅಲ್ಲೇ ಸೆಲೆಕ್ಟ್ ಆಯಿತು. ವಿತಿನ್ 5-10 ಮಿನಿಟ್ಸಲ್ಲೇ ಸೆಲೆಕ್ಟ್ ಮಾಡಿದ್ರು ನನ್ನನ್ನು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಾಯಕ ನಟಿ ರಾಶಿಕಾ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ, ಅಶೋಕ ನ್ಯೂಸ್, ಬೆಂಗಳೂರು.